ಹಾಯ್ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 22-23ನೇ ಕಂತಿನ ಹಣ ಈಗ ಸರ್ಕಾರದ ಕಡೆಯಿಂದ ರಿಲೀಸ್ ಆಗಿರುವಂಥದ್ದು. ಆಗಸ್ಟ್ ತಿಂಗಳನ್ನೇ ಎಲ್ಲರ ಖಾತೆಗೆ ಹಣ ಬೀಳುತ್ತೆ ಅಂತ ನಾವು ಮೊದಲು ಹೇಳಿರುವಂಥದ್ದು. ಹಾಗಾಗಿ ಈಗ ಈ ತಿಂಗಳು ಮುಗಿತಾ ಬಂತು, ಇನ್ನೂ ಕೂಡ ಗೃಹಲಕ್ಷ್ಮಿಯರ ಖಾತೆಗೆ ಹಣವನ್ನು ಬಿದ್ದಿಲ್ಲ. ಆ ಕಾರಣದಿಂದ ಇಲ್ಲಿ ಒಂದು ಹೊಸ ಅಪ್ಡೇಟ್ ಇದೆ. ಯಾವ ಕಾರಣದಿಂದ ಬಿದ್ದಿಲ್ಲ ಅಂತ ಇಲ್ಲಿ ನಿಮಗೆ ಯಾವಾಗ ಬೀಳುತ್ತೆ ಮತ್ತೆ ನೆಕ್ಸ್ಟ್ ಅಂತ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇಲ್ಲಿ ತುಂಬ ಜನರು ವೆಯ್ಟ್ ಮಾಡ್ತಾ ಇದ್ರು 2 ವಾರಗಳಿಂದ. 21 ಬಿದ್ದಿದೆ ಆಲ್ರೆಡಿ. 22ನೇ ಕಂತು ಯಾವಾಗ ಬೀಳುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ರು. ಅಂಥವ್ರಿಗೆ ಇಲ್ಲಿ ಭರ್ಜರಿಯಾದಂಥ ಒಂದು ಗುಡ್ ನ್ಯೂಸ್ ಇದೆ. ಯಾರು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾರಿಗೆ 21ನೇ ಕಂತು ಬಂದಿದೆಯೋ ಮತ್ತು ಬರಲಾರ್ದವ್ರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇನ್ನೂ ಕೂಡ ಕೆಲವರಿಗೆ 21ನೇ ಕಂತು ಯಾರಿಗೆ ಬಂದಿಲ್ಲ ಅಂಥವ್ರಿಗೆ ಜಮಾ ಆಗ್ತಾ ಇದೆ. ಆದರೂ 22ನೇ ಕಂತಿಗಾಗಿ ತುಂಬ ಜನರು ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವು ಜನರಿಗೆ ಮಾತ್ರ 22ನೇ ಕಂತು ಅವರ ಖಾತೆಗೆ ಕ್ರೆಡಿಟ್ ಆಗಿದೆ. ಇನ್ನೂ ತುಂಬ ಜನರಿಗೆ ಅವ್ರ ಖಾತೆಗೆ ಬರಬೇಕಾಗಿದೆ. ಇದರಲ್ಲಿ ಏನು 22ನೇ ಕಂತಿನಲ್ಲಿ 1% ಮಾತ್ರ ಜನರಿಗೆ ಅಮೌಂಟ್ ಬಿದ್ದಿದೆ. ಇನ್ನೂ 99 ಜನರಿಗೆ ಬಿದ್ದಿಲ್ಲ. ಆ ಒಂದು ಇನ್ಫಾರ್ಮೇಷನ್ ಇಲ್ಲಿ ತಿಳಿಸ್ತಾ ಇರುವಂಥದ್ದು. ಇಲ್ಲಿ ಈಗ 22ನೇ ಕಂತು ನಿಮಗೆ ಜಮಾ ಆಗಬೇಕು ಅಂತಂದ್ರೆ 22ನೇ ಕಂತು ಈಗ ಈ ತಿಂಗಳು ಮುಗಿತಾ ಬಂತು. ಇವತ್ತು ನಿಮ್ಗೆ ಮುಗಿಲೇಕೆ ಬಂದಿದೆ. ನಿಮ್ಗೆ 10ನೇ ತಾರೀಕಿನ ತನಕ ಮತ್ತು ಟೈಮ್ ಕೊಟ್ಟಿದೆ ಸರ್ಕಾರ. 10ನೇ ತಾರೀಕಿನ ಒಳಗಡೆ 22ನೇ ಕಂತು ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಈ ಒಂದು ಸೆಪ್ಟೆಂಬರ್ 10ನೇ ತಾರೀಕಿನ ಒಳಗಡೆನೆ ಎಲ್ಲ 22ನೇ ಕಂತು ಎಲ್ಲ ಫಲಾನುಭವಿಗಳಿಗೆ ಆಲ್ಮೋಸ್ಟ್ ಕ್ರೆಡಿಟ್ ಆಗುತ್ತೆ. ಈಗ ಸರ್ಕಾರದ ವತಿಯಿಂದ ರಿಲೀಸ್ ಆಗಿದೆ, ಆದರೆ ಖಾತೆಗೆ ಬರುವಲ್ಲಿ ಲೇಟ್ ಆಗ್ತಾ ಇರುವಂಥದ್ದು. ಅದಕ್ಕಾಗಿ 22ನೇ ಕಂತು ನೀವು ಆದಷ್ಟು ಬೇಗ ಪಡ್ಕೊಳ್ತೀರಾ ಸ್ನೇಹಿತರೆ. ಥ್ಯಾಂಕ್ ಯು.